ಇನ್ನು ಸಿದ್ದು ವಿರುದ್ಧ ಅದೆಷ್ಟೋ ಜನ ಒಂದು ಕುತಂತ್ರಗಳನ್ನು ಮಾಡಿದ್ರು, ಎಷ್ಟೋ ಜನ ಸಿದ್ದು ವಿರುದ್ಧ ತೊಡೆ ತಟ್ಟಿ ಕೂಡ ನಿಲ್ಲಿದ್ರು. ಅಂಥವರ ವಿರುದ್ಧ ಸಿದ್ದು ಸಿಡಿದೆದ್ದು ಇವತ್ತು ಅಧಿಕಾರವನ್ನು ಹಿಡಿದು ಮುಗಿಲೆತ್ತರಕ್ಕೆ ಹೋಗಲಿಕ್ಕೆ ಕಾರಣ ಆಗಿರ್ತಕ್ಕಂಥವ್ರು ಬೇರೆ ಯಾರೂ ಅಲ್ಲ, ಅವರ ಧರ್ಮಪತ್ನಿ ಪಾರ್ವತಿ. ಅವರ ಕುರಿತಾದಂಥ ಇಂಟ್ರೆಸ್ಟಿಂಗ್ ಸ್ಟೋರೀಸ್ ಏನಪ್ಪ ಅಂತಂದರೆ, ಅಧಿಕಾರಕ್ಕೆ ಸೋಲದ ಗೃಹಲಕ್ಷ್ಮಿ ಸಿದ್ದು ಕನ್ನಡ ಕಾವಲು 50 ವರ್ಷಗಳ ಕಾಲ ರಾಜಕೀಯದಲ್ಲಿ ಸದ್ದು ಮಾಡಿದವರು, ಅಧಿಕಾರದಲ್ಲಿ ಆಸೀನರಾಗಿ ಅಭಿನವ ಅರಸು ಎನಿಸಿಕೊಂಡವರು, ಅಹಿಂದ ಕಟ್ಟಿ ವಿರೋಧಿಗಳ ಧೂಳಿಪಟ ಮಾಡಿದವರು ಸಿದ್ದು. ಆದರೂ ಪತ್ನಿ ಪಾರ್ವತಿ ಎಂದೂ ಹಿಗ್ಗಲಿಲ್ಲ, ಬೀಗಲಿಲ್ಲ. ಗಂಡನ ರಾಜಕೀಯದಲ್ಲಿ ಎಂದಿಗೂ ಹಸ್ತಕ್ಷೇಪ ಮಾಡಲಿಲ್ಲ. ಪತಿಯ ಪರ ಪೂಜೆ ನಮಸ್ಕಾರ ಮಾಡುತ್ತಾ ಬದುಕು ಸವೆದರು. ಸಿಎಂ ಪತ್ನಿ ಎಂಬ ಹಮ್ಮಿಲ್ಲದೆ ಸರತಿ ಸಾಲಲ್ಲಿ ದೇವರ ದರ್ಶನ ಪಡೆದರು. ತನ್ನ ಪತ್ನಿಯ ಸೋಲನ್ನು ಖುದ್ದು ಸಿದ್ದು ನೋಡುವಂತಾಗಿದೆ. ಪತಿಯ ಸೋಲನ್ನು ಎಂದಿಗೂ ಬಯಸದ ಪಾರ್ವತಿಗೆ ಇದೆಂಥ ವೇದನೆ. ಇಂತಹ ಮಹಾಸತಿಗೆ ಕಡೆ ದಿನಗಳಲ್ಲಿ ಅಪಖ್ಯಾತಿ ತಂದವರ್ಯಾರು? ಮೊದಲು ಸಿಎಂ ಸಿದ್ದರಾಮಯ್ಯ ಶಾಸಕರಾದರು. ಸಿದ್ದು ಕನ್ನಡ ಕಾವಲು ಸಮಿತಿಯ ಅಧ್ಯಕ್ಷರಾದರು. ಹಲವು ಬಾರಿ ಸಚಿವರಾಗಿಯೂ ಕೆಲಸ ಮಾಡಿದರು. ನಂತರ ಉಪಮುಖ್ಯಮಂತ್ರಿಯೂ ಆದರು. ಜನ ಕೊಂಡಾಡುವ ನೇತಾರರಾಗಿ ಬೆಳೆದರು. ಕಡೆಗೆ ಮುಖ್ಯಮಂತ್ರಿಯಾಗಿಯೂ ಮಿಂಚಿದರು. 50 ವರ್ಷಗಳ ಕಾಲ ರಾಜಕೀಯದಲ್ಲಿ ಸದ್ದು ಮಾಡಿದರು. ಅಧಿಕಾರದಲ್ಲಿ ಆಸೀನರಾಗಿ ಅಭಿನವ ಅರಸು ಎನಿಸಿಕೊಂಡರು. ಅಹಿಂದ ಕಟ್ಟಿ ವಿರೋಧಿಗಳ ಧೂಳಿಪಟ ಮಾಡಿದರು. ಗಂಡನ ರಾಜಕೀಯದಲ್ಲಿ ಎಂದಿಗೂ ಹಸ್ತಕ್ಷೇಪ ಮಾಡಲಿಲ್ಲ. ಪತಿಯ ಪರ ಪೂಜೆ ಪುನಸ್ಕಾರ ಮಾಡುತ್ತಾ ಬದುಕು ಸವೆದರು.